ನಮ್ಮ ಡಿಜಿಟಲ್ ಡಿವೈಸಸ್ ಅಂದರೆ ಕಂಪ್ಯೂಟರ್ ಇರ್ಬೋದು, ಫೋನ್ ಇರ್ಬೋದು, ಇದನ್ನೆಲ್ಲ ನಾವು ಅವರು ಡ್ಯಾಮೇಜ್ ಮಾಡಬೇಕು ಅಥವಾ ಅವ್ರ ಡೀಟೇಲ್ಸ್ ತಗೋಬೇಕು ಅಂತ ಏನು ಮಾಡ್ತಾರೆ, ಪೆನ್ ಡ್ರೈವ್ನ ನೋಡಿದ್ದೀರಾ ಅಲ್ವಾ? ಸೊ ಆ ಪೆನ್ ಡ್ರೈವ್ಗೆ ವೈರಸ್ನ ಫಸ್ಟ್ ಇಂಜೆಕ್ಟ್ ಮಾಡ್ತಾರೆ. ಓಕೆನಾ? ಆ ಪೆನ್ ಡ್ರೈವ್ನ ನಾವೇನಾದ್ರೂ ಮತ್ತೆ ಯೂಸ್ ಮಾಡ್ಕೊಂಡ್ರೆ ನಮ್ಮ ಡಿವೈಸಸ್ಗೂ ಕೂಡ ವೈರಸ್ ಅಟ್ಯಾಕ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನಾನೀಗ ಯಾವುದೋ ಒಂದು ಪೆನ್ ಡ್ರೈವ್ ತಂದೆ ಹಾಕೊಂಡೆ, ನನ್ನ ಲ್ಯಾಪ್ಟಾಪಿಗೆ ಬಂತು. ಅದೇ ತರ ನನ್ನ ಲ್ಯಾಪ್ಟಾಪ್ಗೆ ಚೆನ್ನಾಗಿರೋ ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡಿದ್ರು ಕೂಡ ಅದಕ್ಕೆ ಮತ್ತೆ ಶಿಫ್ಟ್ ಆಗುತ್ತೆ. ಅರ್ಥ ಆಯ್ತಾ? ರೈಲ್ವೆ ಸ್ಟೇಷನ್ ನಲ್ಲಿ ಪಬ್ಲಿಕ್ ವೈಫೈ ಸಿಗುತ್ತೆ ಗೊತ್ತಾ, ಹಾಟ್ಸ್ಪಾಟ್ ನೋಡಿದಿರಾ, ಅಬ್ಸರ್ವ್ ಮಾಡಿದೀರಾ? ಸೊ ಅಲ್ಲೇನು ಅಂತ ಅಂದ್ರೆ ಪಾಸ್ವರ್ಡ್ ಏನ್ ಕೇಳಲ್ಲ, ಜಸ್ಟ್ ನೀವು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡಿದ ತಕ್ಷಣ ಕನೆಕ್ಟ್ ಆಗೋಗುತ್ತೆ. ಸೊ ಆ ತರ ಕನೆಕ್ಟ್ ಆಗೋದ್ರಲ್ಲಿ ಕೂಡ ವೈರಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಬ್ಲಿಕ್ ಪೋರ್ಟ್ಸ್, ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಪಬ್ಲಿಕ್ ಪೋರ್ಟ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಕೂಡ ವೈರಸ್ ಅಟ್ಯಾಕ್ ಆಗುತ್ತೆ. ಸೊ ಏನು ಇನ್ಫಾರ್ಮೇಶನ್ ಇಲ್ಲದೆ ಸುಮ್ಮನೆ ಫ್ರೀಯಾಗಿ ಸಿಗ್ತಿದೆ ಅಂತ ಎಲ್ಲ ಹಾಟ್ಸ್ಪಾಟ್ ಎಲ್ಲ ಆನ್ ಮಾಡ್ಕೊಳ್ಳೋದೆಲ್ಲ ನಿಲ್ಲಿಸಿ. ಅರ್ಥ ಆಯ್ತಾ? ಸೊ ಇಲ್ಲೆಲ್ಲ ಮಾಲ್ವೇರ್ ಅಟ್ಯಾಕ್ ಆಗುತ್ತೆ, ಅಂದ್ರೆ ವೈರಸ್. ಆ ಮಾಲ್ವೇರ್ ಅಟ್ಯಾಕ್ ಆಗಬಾರ್ದು ನಮ್ಮ ಸಿಸ್ಟಮ್ಗೆ ಅಂತ ಅಂದ್ರೆ